ಇದು ನಮ್ಮ ಕಾಟಜ್ಜರು ಕುತ್ಕೊಂಡು ಧ್ಯಾನ ಮಾಡ್ತಿರೋಂಥ ಜಾಗಕ್ಕೆ ಹೋಗ್ತೀನಿ. ಫುಲ್ ಬಂಡೆ ಇದೆ ನೋಡಿ, ಫುಲ್ ಬಂಡೆ. ಇದು ಬಂದ್ಬಿಟ್ಟು ಆಂಧ್ರ ಪ್ರದೇಶ. ಇಲ್ಲಿ ಗುರುಗಳು ಸುಮಾರು ಒಂದು 28-30 ವರ್ಷ ಆಗಿರ್ಬೋದು. ಅವರು ಅರಿಕವಾಗಿ ಅವರಿದೆ ಬಂಡೆ ಇದೆ, ಗುಹೆ ಒಳಗಡೆ ಹೋಗಿ ತಪಸ್ ಮಾಡ್ತಾಯಿದ್ರು. ನೋಡೋ ಅವ್ರ ಶಿಷ್ಯನೇ ಈಗ ಗುರುಗಳು ಬರ್ತಾ ಇರೋದು ನೋಡೋರು. ಇಲ್ಲ, ವಿಡಿಯೋ ಮಾಡ್ತೀನಿ ಗುರುಗಳೇ. ಹಾಂ, ವಿಡಿಯೋ ಮಾಡ್ತೀನಿ ನೋಡಿ. ಇವರೊಬ್ಬರೇ ಇರೋದು. ಈ ಗುಹೆ ಇಷ್ಟಾರ್ಥ ಸಿದ್ಧಿ ಪ್ರಾಪ್ತಿ ಎಲ್ಲರಿಗೂ. ನಾವು ಗವ್ಯಗಿರ ಶಿವ ಶಿವ ನಮ ಶಿವ ಗವಿನ ನೋಡ್ಬಿಡಿ. ಈಗ ಹೋಗ್ತಿರೋದು ಗುಹೆ ಒಳಗಡೆ. ಶಿವ ಶಿವ ಈಗ ಒಳಗಡೆ ಹೋದ್ರೆ ಒಂದು ಸ್ವಲ್ಪ ಕತ್ಲಿದೆ, ನೋಡೋಣ, ಟ್ರೈ ಮಾಡ್ತೀನಿ ಬೆಳಗ್ಗೆ. ಓಂ ನಮಃ ಶಿವಾಯ. ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಯಾರಪ್ಪ? ಓಂ ನಮಃ ಶಿವಾಯಪ್ಪ. ಗುರುವಿ ಚಿದಾನಂದ. ಗುರುದೇವ. ಅವನಪ್ಪ, ನಮ್ಗೆ ಇವೆಲ್ಲ ಗೊತ್ತಾಗಪ್ಪ. ಗುರುವೆ. ಇಲ್ಲಿ ಎಷ್ಟು ವರ್ಷ ಇದ್ರು ಗುರುಗಳೇ ಕಾಟಜ್ಜರು? 70 ವರ್ಷ. ಇಲ್ಲೇ ಜಾಸ್ತಿ ಅವ್ರು ಧ್ಯಾನ ಮಾಡ್ತಿದ್ರು. ಇಲ್ಲೇ ಇದ್ದಿದ್ದು. ನಾವು ಇವಾಗ ಕುಕೊಂಡಿದ್ದೀವಲ್ಲ, ಅಲ್ಲೇ ಇದ್ದಿದ್ದು. ರಾತ್ರಿ ಎಲ್ಲ ಇರೋರ ಅಥವಾ ಹೆಂಗೆ? ಹಗಲು ರಾತ್ರಿ ಇಲ್ಲಿ ಇರೋರು. 20 ವರ್ಷ ಆಯ್ತು ಅಲ್ಲಿ ಅರಮನೆ ಕಟ್ಟಿ. ಅಷ್ಟೇ. ಊರ ಹೆಸರು ಗುರುಗಳೇ? ಇದು ಚೋಳಗಿರಿ ಅಂತ. ಇದು ಕರ್ನಾಟಕನ ಆಂಧ್ರ? AP. ನೀವು ಎಷ್ಟು ವರ್ಷದಿಂದ ಬಂದು ಶಿಷ್ಯರಾಗಿದ್ರು? ನಾವು ಗುರುಗಳಿಗೆ 36 ವರ್ಷ ಆಯ್ತು ಶಿಷ್ಯರಾಗಿ. 36 ವರ್ಷ. ನಿಮ್ದು ಜಾಬ್ ಪರ್ಸನಲ್ ನಿಮ್ದು ಏನ್ ಕೆಲಸ ಮಾಡ್ತಿದ್ರಿ? ನಮ್ಮ ಕೆಲಸ ಬ್ಯಾಡ ಬಿಡಪ್ಪ, ಅವೆಲ್ಲ ವೃತ್ತಿ ಜೀವನ ಎಲ್ಲ ಆಗೋಯ್ತು. ಈಗ ಬಾಲ್ಯ, ಯೌವನ, ವಾರ್ಧಕ್ಯ, ಮುಪ್ಪು. ಈಗ ಮುಪ್ಪಿನ ಅವಸ್ಥೆಗೆ ಇದ್ದೀವಿ. ಇವೆಲ್ಲ ಇನ್ನೇನಕ್ಕೆ ಬೇಕು ನಮಗೆ ಗವಿನೇ ಶ್ರೇಷ್ಠ. ಎಂಡರು ಮಕ್ಕಳು ಯಾರವ ನಿನ್ನ ಕಂಡರೆ ಸೇರರು ಕಾಣವ. ನಮ್ಗೆ ವಾನರೇ ನಮ್ಗೆ ಫ್ರೆಂಡ್ಸ್. ನಮ್ಗಿನ್ಯಾರು ಫ್ರೆಂಡ್ಸ್ ಇಲ್ಲ. ಕರಡಿ, ಕೋತಿಗಳು, ನರಿಗಳು, ಅವ್ರಿಗೆ ನಮ್ಗೆ ಫ್ರೆಂಡ್ಸ್. ಗುರುಗಳೇ, ಈಗ ಇದು ಜೀವಾತ್ಮಗೂ ಪರಮಾತ್ಮನಿಗೂ ಏನ್ ವ್ಯತ್ಯಾಸ? ಜೀವಾತ್ಮ ಅಂದ್ರೆ ಯಾರು, ಪರಮಾತ್ಮ ಅಂದ್ರೆ ಯಾರು? ಜೀವ ಅಂದ್ರೆ ಈ ಶರೀರ. ಆತ್ಮ ಅಂದ್ರೆ ನೋಡಲ್ಲ, ಐತಿ ನೋಡು ವ್ಯಾಕರಣಾಂಶ. ಜೀವಾತ್ಮ ಒಳಗಿರ್ತಕ್ಕಂಥ ಆತ್ಮ ಎಲ್ಲರೂ ಸರ್ವಜೀವಿಗಳಲ್ಲೂ ಇದ್ದಾನೆ. ಆತ್ಮನು ಸರ್ವಜೀವಿಯಲ್ಲೂ ಇದ್ದಾನಪ್ಪ. ಶಿವ. ಅವ್ನು ತಿಳಿಯೋದು ಹೆಂಗೆ? ತಿಳಿಬೇಕು ಅಂತಂದ್ರೆ ಯಾಕೆ ತಿಳಿತೀಯ? ನಿನ್ನಲ್ಲಿ ಈಗ ಹೇಳಿದ್ದೊಂದೇ ಮಂತ್ರ. ಇರ್ಬೇಕು, ಒಳಗೂ ಹೊರಗೂ ಆಡ್ತೈತಿ ಅದು ಗಾಳಿ. ಆಡ್ತೈತಿಲ್ಲ, ಆ ಒಳಕು ಹೊರಕೆ ಎಲ್ಲರಲ್ಲೂ ಅದು ಆಡುತ್ತೆ. ಅದನ್ನ ತಿಳ್ಕೊಂಡ್ರ ದೊಡ್ಡವನು. ಈ ಸೂರ್ಯನಾಡಿ, ಚಂದ್ರನಾಡಿ ಇವೆರಡು ನೋಡ್ಕೊಂಬೇಕಪ್ಪ. ಇವೆಲ್ಲ ನೋಡ್ಕೋಬೇಕಂದ್ರೆ ಗುರುವಿನ ಆಶೀರ್ವಾದ ಇರಬೇಕು. ಗುರುಗಳ, ಈಗ ಮಾನವನಾಗಿ ಇಲ್ಲಿ ಹುಟ್ಟಿದಾರೆ. ಈ ಮಾನವನ ಧರ್ಮ ಏನು? ಈಗ ಪ್ರಪಂಚಕರೆಲ್ಲ ಬದುಕ್ತಾರೆ, ನೀವು ಅದನ್ನ ನೋಡಿದೀರ. ಅದು ಬೇಡ, ಭೂಲೋಕ ಸವಾಸ ಬೇಡ ಅಂತ ಹೇಳ್ಬಿಟ್ಟು ಕೈಲಾಸಕ್ಕೆ ಬಂದು ಸೇರ್ಕೊಂಡಿರ. ಅದಕ್ಕೆ ಕಾರಣ, ಅದನ್ನ ಯಾಕೆ ಅದು ಬೇಡ ಅನಿಸ್ತು ನಿಮಗೆ? ಯಾಕೆ ಬೇಡ ಅನಿಸ್ತು ಅಂತಂದ್ರೆ ಅವೆಲ್ಲ ಸುಳ್ಳು ಅನ್ನಿಸ್ತು ನಮಗೆ, ನಮ್ಮ ಮನಸ್ಸಿಗೆ. ಆ ನೋವುಗಳು ಪಡಬಾರ್ದು ಅಂತೇಳಿ ಈಗಳಪ್ಪ ಈ ನಮ್ಮ ಮನೆಗೆ ನಾವಿದ್ದೀವಪ್ಪ. ಕಷ್ಟ ಸುಖಗಳು ನಮ್ಗೇನ್ ಬೇಕು? ಇಲ್ಲಿ ಕಷ್ಟ ಇಲ್ಲ. ಶಿವನ ಹನಿ ಅಂತತಿ, ಇಲ್ಲಿ ಶಿವನ ಹನಿ ಅಂತತಿ. ಹಂಗಾರೆ ಅದೆಲ್ಲ ಸುಳ್ಳು, ಅಲ್ಲಿ ಬದುಕ್ತಿರೋದೆಲ್ಲ ಸುಳ್ಳೇ. ಅದು ಇವಾಗ ಉದಾಹರಣೆ ಎಕ್ಸಾಂಪಲ್,
ಇಂದಿರಾ ಗಾಂಧಿ ಹ್ಮ್ ಎಷ್ಟು ಕೋಟಿಗೆ ಬದುಕಿತ್ತ ಎಮ್ಮ ಹ್ಮ್ ಜಗನ್ಮಾತೆ ಹೌದೌದು ಅಲ್ಲನಪ್ಪ. ಹೌದು ಆಯಮ್ಮ ನೋಡಿ ಎಲ್ಲ ಬಿಟ್ಟು ಅಲ್ಲ ಹ್ಮ್ 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 ಎಲ್ಲರೂ ಅಷ್ಟೇ ಬಿಟ್ಟು ಹೋಗರೆ. ಇಲ್ಲಿ ತಗೊಂಡೋಗೋದು ಇದೆಯಾ? ಇಲ್ಲಿ ತಗೊಂಡೋಗೋದು ಐತಿ, ಏನದು? ಅದ್ರ ಲೆಕ್ಕ ಬೇರೆ ಐತಿ. ಮುಕ್ತಿ ಎಂಬುದು ಐತಿ, ಅದು ಸಿಕ್ಕದ್ ಕಷ್ಟ. ಅವನಪ್ಪ ಅದ್ ಹೆಂಗ್ ಪಡ್ಕೊಳೋದು? ಯಾರ ಮುಖಾಂತರ ಪಡ್ಕೋಬೇಕು? ಗುರುವಿನ ಮುಖಾಂತರನೇ ಪಡಿಬೇಕದು. ಹ್ಮ್ ಅವನಪ್ಪ ನಮ್ಮ ಗುರುಗಳು ಹಂಗೆ ಹೇಳೋರಪ್ಪ. ಹ್ಮ್ ಶಿವ ಶಿವ ಸಮಾಧಿ ಆಗೈತಲ್ಲ ವಜ್ಜ. ಸರಿ ಗುರು. ಲಾಸ್ಟ್ ನಮ್ಮಂತ ಜೀವಾತ್ಮಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರ? ನಮ್ಮಂತರಿಗೆ ಆಶೆಯಿಂದ ಬದುಕ್ತಿರೋರಿಗೆ, ಸಂಸಾರದಲ್ಲಿ ಇದ್ ಮಾಡ್ತಿರೋರಿಗೆ. ಈಗ ಸಂಸಾರದಾಗ ಇರ್ರಿ, ಹ್ಮ್ ಭೂಮಿಯನ್ನ ನಂಬಿ. ಹ್ಮ್ ಸಂಸಾರದವ್ರು ಭೂಮಿಯನ್ನ ನಂಬಬೇಕು, ಹ್ಮ್ ಪಂಚಭೂತಗಳನ್ನೇ ನಂಬಬೇಕು. ನೀವೆಲ್ಲನ 5 ಭೂತಗಳು ನಂಬಬೇಕು ಸಂಸಾರಿಗಳು. ಹ್ಮ್ ಹ್ಮ್ ಇವ್ರ ಅವರಲ್ಲ. ಪ್ರಕೃತಿ ಹೊಂದ್ಕೊಳಲ್ಲ ಇವರು, ಅದು ಬಿಟ್ಟು ಬಿಟ್ಟು ಬೇರೆ. ಹ್ಮ್ ಇವ್ರ ಅವರಲ್ಲ, ಪ್ರಕೃತಿ ಗುಣ ಅಲ್ಲ. ಮತ್ತೆ ಯಾಕೆಂದ್ರೆ ನೀನು ಜೀವನ ನಡೆಸ್ಬೇಕಲ್ಲ. ಪ್ರಕೃತಿ ಗುಣ ಅಂದ್ರೆ ಈಗ ಇವಾಗ ಭೂಮಿ ಬೇಕು ನಿನಗೆ. ಇವಾಗ ಭೂಮಿ ಆದ್ಮೇಲೆ ಆ ಭೂಮಿಗೆ ನೀರ್ ಬೇಕು, ನೀರ್ ಬೇಕು. ಆ ನೀರಿಗೆ ಜಲ ಅಗ್ನಿ ಬೇಕು, ಅಗ್ನಿಗೆ ವಾಯು ಬೇಕು, ವಾಯುಗೆ ಆಕಾಶ ಬೇಕು. ಈ ಮರ್ಮವನ್ನ ಚಿತ್ತಳಿಬೇಕಪ್ಪ. ಶಿವ 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 ಶಿವ.